ಅಗ್ನಿದೇವ, ಪತಿವ್ರತ ಸ್ತ್ರೀನ ಮುಟ್ಟೋ ಅಧಿಕಾರ ನಿನಗಿಲ್ಲ. ಹೇಗೆ ಸೀತಾಮಾತೆನ ಅಗ್ನಿಯಿಂದ ನೀನು ಹೊರಗೆ ತಂದೆಯೋ ಹಾಗೆ ಈ ಹೆಣ್ಣನ್ನು ಅಗ್ನಿಯಿಂದ ನೀನು ಹೊರಗೆ ತರಬೇಕು. ಈಕೆನ ದಹಿಸೋ ಅಧಿಕಾರ ನಿನಗಿಲ್ಲ. ಅಗ್ನಿ ಸಪ್ತಿಂ ವಾಜಂಬರಂ ದದಾತ್ಯಗ್ನಿರ್ವೀರಂ ಶ್ರುತ್ಯಂ ಕರ್ಮನಿಷ್ಠಾತ್ ಅಗ್ನಿರೋದಸಿ ವಿಚರತ್ ಮಂಜನ್ ಅಗ್ನಿರ್ನಾರಿ ವೀರಕುಕ್ಷಿಂ ಪುರಂದಿಂ ಅಗ್ನೇರತ್ನಶ್ಚ ಸಮಿದಸ್ತು ಭದ್ರಾಗ್ನೇರ್ಮಹಿರೋದಸಿ ಅವಿವೇಶಂ ಮತ್ಸ್ಯಗ್ನಿರ್ವೃತ್ರಾಣಿ ದಯತೆ ಪೂರುಣಿ ಅಗ್ನಿರ್ಮತ್ಸ್ಯಂ ಜರ್ತ ಖಣಿರಮಾವಾಗ್ನಿರಭ್ಯೋ ನಿರದಹಜ್ಜರೂಥಂ ಅಗ್ನಿರಥ್ಯಂ ಧರ್ಮ ಪುರುಷದಂತ ಅಗ್ನಿರ್ನೈಮೇಧಂ ಪ್ರಜಯಾಸ್ಯ ಜಸ್ತಂ. ಅಗ್ನಿ ಸೂಕ್ತ ಹೇಳಿದ್ರೆ ಬೆಂಕಿ ಆರೋಗುತ್ತಾ? ನಮ್ ವೆಂಕಟನಾಥ ಮೊದಲಿಂದಾನು ಹೀಗೆ. ಅವನಿಗೆ ದೇವ್ರ ಅನುಗ್ರಹ ಇದೆ. ಅವನು ಹುಟ್ಟಿರೋದೇ ಕಷ್ಟದಲ್ಲಿರೋರ್ನ ಕಾಪಾಡೋದಕ್ಕೆ. ಏನ್ ಸ್ವಾಮಿ, ಇದೆಲ್ಲ ಏಕ್ ಸಾಧ್ಯ? ಇಷ್ಟೇ ಅಲ್ಲ, ಮೋಸ ಯಾರಿಂದ ಆಗಿದೆ ಅನ್ನೋದು ಕೂಡ ಈಗ ಬಹಿರಂಗ ಆಗುತ್ತೆ. ಈ ದಂಪತಿಗಳಿಗೆ ಮೋಸ ಮಾಡಿದವನು ಎಲ್ಲಿದ್ದಾನೆ ಅಂತ ನನಗ್ ಗೊತ್ತು. ನೋಡಪ್ಪ, ಶ್ರೀಹರಿ, ಹಾಗೆಲ್ಲ ದೊಡ್ಡವರು ಚಿಕ್ಕವ್ರಿಗೆ ನಮಸ್ಕಾರ ಮಾಡಬಾರ್ದು. ಹೇಳಿ. ನೀವೇ ನಮ್ಮ ಪಾಲಿನ ದೇವರು ಸ್ವಾಮಿ. ನಿಮ್ಮಿಂದ ನನ್ನ ಹೆಂಡತಿ ಪ್ರಾಣ ಉಳಿತು, ನನ್ನ ಕಾಯಿಲೆನೂ ವಾಸಿ ಆಯಿತು, ನನ್ನ ಸಂಸಾರನೂ ಉಳಿತು. ನಿಮ್ಮ ಸೇವೆ ಎಷ್ಟು ಮಾಡಿದ್ರು ಸಾಲದು ಸ್ವಾಮಿ. ನೀವು ಸೇವೆ ಮಾಡಬೇಕಾಗಿರೋದು ನನಗಲ್ಲ, ಆ ಶ್ರೀಹರಿಗೆ. ನಿಮ್ಮ ಮಾನ, ಪ್ರಾಣ, ಸಂಸಾರ ಎಲ್ಲವನ್ನ ಉಳಿಸಿದ್ದು ಆ ಶ್ರೀಹರಿ. ಈ ಜಗತ್ತಲ್ಲಿರೋದು ಎರಡೇ, ಒಂದು ಒಳ್ಳೆತನ, ಇನ್ನೊಂದು ಕೆಟ್ಟತನ. ನೀವು ನಿಮ್ಮ ಕೆಟ್ಟತನನ ಕಳ್ಕೊಂಡು ಒಳ್ಳೆಯವರಾಗಿದ್ದೀರಾ. ಮುಂದೆ ನಿಮ್ಮ ಜೀವನಕ್ಕೆ ಆ ಶ್ರೀಹರಿಯೇ ಶ್ರೀರಕ್ಷೆ. ಅಮ್ಮ, ಕಳ್ತನ ಮಾಡಿ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ. ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ನನ್ನ ಕ್ಷಮಿಸ್ಬಿಡಿ. ಕರ್ಮ ಅನ್ನೋದು ದೇವರನ್ನು ಬಿಟ್ಟಿಲ್ಲ ಕೌಶಿಕಿ. ನಿನ್ ಗಂಡನ್ ಪ್ರಾಣಕ್ಕೋಸ್ಕರ ಕಳ್ತನ ಮಾಡದೆ ಹೊರತು ದುರಾಸೆಯಿಂದ ಮಾಡ್ಲಿಲ್ಲ ಅಂತ ಗೊತ್ತಾದ್ಮೇಲೆ ನಾನು ನಿನ್ನ ಅವಾಗ್ಲೇ ಕ್ಷಮಿಸ್ಬಿಟ್ಟೆ. ನಮ್ಮಿಂದ ಒಂದು ಸಂಸಾರ ಉಳಿತಲ್ಲ ಅನ್ನೋದೇ ನಮಗೆ ಸಂತೃಪ್ತಿ. ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಅಕ್ಕ, ತಪ್ಪಿಡಿಬೇಡ. ನಿನಗೆ ಒಡವೆ ಕೊಟ್ಟಾಗ ನಿನಗಿಷ್ಟ ಬಂದ ಹಾಗೆ ಮಾಡು ಅಂತ ಹೇಳಿದ್ದೆ. ಆದರೆ ಅದರ ಅವಶ್ಯಕತೆ ಇವ್ರಿಗೆ ಹೆಚ್ಚಿದೆ. ಅದನ್ನ ಇವ್ರಿಗೆ ತಂದು ಕೊಡ್ತೀಯಾ? ಇದ್ರಲ್ಲಿ ತಪ್ಪು ತಿಳಿಯೋದೇನಿದೆ ವೆಂಕಟನಾಥ? ತಂದ್ಕೊಡ್ತೀನಿ. ಅಮ್ಮ ಅಮ್ಮ, ಸ್ವಾಮಿ, ನಮ್ಗೆ ಯಾಕ ಒಡವೆ? ಇನ್ನು ತಿಂಡಿಗಳು ಮಾಡೋದಕ್ಕೆ ಶುರುನೇ ಮಾಡಿಲ್ಲ ನೀವು. ಆಮೇಲೆ ಕುತ್ತಿಗೆಗೆ ಬರುತ್ತೆ. ನಿದ್ದೆ ಗೆಟ್ರೆ ಪ್ರಯಾಣಕ್ಕೆ ತ್ರಾಣ ಬೇಡ್ವೆ? ಇವತ್ತು ಚಕ್ಲಿ ಕೆಲಸ ಮುಗಿಸ್ಬಿಡೋಣ ಸೀತಕ್ಕ. ನಾನು ಹಿಟ್ ಬೀಸ್ತೀನಿ, ನೀನು ಹುರ್ಕೋ. ಕಮಲ ಆದಷ್ಟು ಬೇಗ ಅಡಿಗೆ ಮನೆ ಕೆಲಸ ಮುಗಿಸ್ಬಿಡ್ಲಿ. ಆಮೇಲೆ ಎಲ್ರೂ ಒಟ್ಟಿಗೆ ಸೇರಿ ಒತ್ತೋಣ. ಅರಳು ಸಂಡಿಗೆ ಅಂದ್ರೆ ನಿನ್ನ ಮಗಳು ವೆಂಕಟಾಂಬಂಗೆ ಪ್ರಾಣ. ಹಾ, ಸಂಜೆ ಗುರ್ರಾಜ ಸಂಧ್ಯಾ ವಂದನೆಗೆ ಮಡಿ ಉಟ್ಕೋತಾನಲ್ಲ,
ಆಗ ಅಟ್ಟದ ಮೇಲಿಂದ ಹಪ್ಪಳ ಸಂಡಿಗೆ ಗಡಿಗೆನ ಇಳಿಸು. ಅಳಿಯಂದ್ರಿಗಂತೂ ಉದ್ದಿನ ಹಪ್ಪಳ ಅಂದ್ರೆ ಊಟನೇ ಬೇಡ, ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಅದನ್ನ ಸ್ವಲ್ಪ ಜಾಸ್ತಿನೇ ತಗೊಂಡು ಹೋಗ್ತೀವಿ. ಅತ್ತೆ, ಇವತ್ತು ನಿಮ್ ಮುಖ ನೋಡಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಕಳೆ ನೋಡಿ ಎಷ್ಟು ದಿನ ಆಗಿತ್ತು. 4-6 ವರ್ಷಗಳಿಂದ ಮಗನ ಮುಖಾನೇ ನೋಡಿಲ್ಲ. ಹೆತ್ತು ಕರಳು ಎಷ್ಟು ಸಂಕಟ ಪಟ್ಟಿರ್ಬೇಡ. ಹಾ, ಮಗನ್ ನೋಡಕ್ ಹೋಗ್ತಿದ್ದೀನಿ ಅಂತಾನೆ ಇಷ್ಟು ಉತ್ಸಾಹದಿಂದ ಇದೆಯಾ. ಇನ್ನು ಮಗನ್ ಮುಖ ನೋಡಿದ್ರೆ ಏನು ಮಾಡ್ತಾಳೋ ಏನೋ. ಇಷ್ಟೊಂದು ಉದ್ವೇಗ ಯಾವತ್ತೂ ಆಗಿರ್ಲಿಲ್ಲ. ನನ್ನ ಮಗನ್ನ ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ. ಅವನು ಹೇಗಿದ್ದಾನೋ, ಅದು ಎಷ್ಟು ಎತ್ತರ ಬೆಳೆದಿದ್ದಾನೋ. ಹೇಗಿರ್ತಾನೆ ಅಂತ ನಾನ್ ಹೇಳ ಅತ್ತೆ? ಚಿಗುರು ಮೀಸೆಯ ಹರೆಯ, ಆಳೆತ್ತರದ ನಿಲುವು, ಜೊತೆಗೆ ಮುದ್ರೆಗಳ ಅಲಂಕಾರ, ಕಣ್ಣುಗಳ ಒಳಗೆ ಕನಸುಗಳ ಭಂಡಾರ, ತುಂಟ ಕೃಷ್ಣನ ತೆರೆದಿ ಮೈದೆಳೆದ ಶೃಂಗಾರ.